ಗೋಂದ್ ಕಟೀರ ಅಥವಾ ಟ್ರಾಂಗಾ ಕಾಂತ್ಗಮ್ ಇದು ಮಧ್ಯಪ್ರಾಚ್ಯದ ಹಲವಾರು ಜಾತಿಯ ದ್ವಿದಳ ಧಾನ್ಯಗಳ ಒಣಗಿದ ರಸದಿಂದ ಪಡೆದ ನೈಸರ್ಗಿಕ ಗಮ್. ಇದು ಎಲ್ಲ ಆಯುರ್ವೇದಿಕ್ ಅಂಗಡಿಗಳಲ್ಲಿ ಸಿಗುತ್ತದೆ. ಜೆಲಾಟಿನಸ್ ಗುಣಲಕ್ಷಣಗಳಿಂದ ಹೆಸರುವಾಸಿಯಾದ ಈ ವಸ್ತುವನ್ನು ಸಾಂಪ್ರದಾಯಿಕವಾಗಿ ವಿವಿಧ ಸಂಸ್ಕೃತಿಗಳಲ್ಲಿ ಔಷಧೀಯ ಮತ್ತು ಆರೋಗ್ಯ ಪ್ರಯೋಜನಗಳಿಗೆ ಬಳಸ್ತಾರೆ. ಇದು ಸಾಮಾನ್ಯವಾಗಿ ಹರಳು, ಚಕ್ಕೆ ಅಥವಾ ಪುಡಿ ರೂಪದಲ್ಲಿ ದೊರೆಯುತ್ತೆ. ಇದನ್ನು ಹೆಚ್ಚಾಗಿ ಪಾಕಶಾಲೆ, ಔಷಧೀಯ ಮತ್ತು ಸೌಂದರ್ಯವರ್ಧಕ ಅನ್ವಯಿಕೆಗಳಲ್ಲಿ ಬಳಸಲಾಗುತ್ತೆ. ಈ ಗೋಂದ್ ಕಟಿರವು ಶ್ರೀಮಂತ ಇತಿಹಾಸವನ್ನೇ ಹೊಂದಿದೆ. ಆಯುರ್ವೇದ ಮತ್ತು ಯುನಾನಿಯಂತಹ ಸಾಂಪ್ರದಾಯಿಕ ಔಷಧ ವ್ಯವಸ್ಥೆಗಳಲ್ಲಿ ಆಳವಾಗಿ ಬೇರೂರಿದೆ. ಅಲ್ಲಿ ಇದನ್ನು ತಂಪಾಗಿಸುವ, ಜಲ ಸಂಚಯನ ಮತ್ತು ಆರೋಗ್ಯವರ್ಧಕ ಗುಣಲಕ್ಷಣಗಳಿಗಾಗಿ ಬಳಸ್ತಾರೆ. ಇಂದು ಜೀರ್ಣಕ್ರಿಯೆಗೆ ಸಹಾಯ ಮಾಡೋದ್ರಿಂದ ಹಿಡಿದು ಚರ್ಮದ ಆರೋಗ್ಯವನ್ನು ಹೆಚ್ಚಿಸುವವರೆಗೆ ಅದರ ವೈವಿಧ್ಯಮಯ ಪ್ರಯೋಜನಗಳು ಮೌಲ್ಯಯುತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಗೋಂದ್ ಕಟೀರಾದ ಪ್ರಯೋಜನಗಳ ಬಗ್ಗೆ ತಿಳಿದುಕೊಳ್ಳೋಣ. ಗೋಂದ್ ಕಟೀರವು ನೈಸರ್ಗಿಕ ವಿರೇಚಕವಾಗಿ ಕಾರ್ಯನಿರ್ವಹಿಸಿ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಜಲಸಂಚಯನವಾಗಿದ್ದು ನೀರನ್ನು ಹೀರಿಕೊಳ್ಳುವ ಮತ್ತು ಊದಿಕೊಳ್ಳುವ ಸಾಮರ್ಥ್ಯ. ಅದನ್ನು ಅತ್ಯುತ್ತಮ ಹೈಡ್ರೇಟಿಂಗ್ ಏಜೆಂಟ್ ಅಂತ ಕರೆಯಲಾಗುತ್ತೆ. ಇದನ್ನು ಹೆಚ್ಚಾಗಿ ಪಾನೀಯಗಳಲ್ಲಿ ಬಳಸ್ತಾರೆ. ವಿಶೇಷವಾಗಿ ಬಿಸಿ ವಾತಾವರಣ, ದೈಹಿಕ ಚಟುವಟಿಕೆಗಳ ಸಮಯದಲ್ಲಿ ಬಳಸಿದ್ರೆ ತುಂಬಾ ಒಳ್ಳೆಯದು. ನಿರ್ಜಲೀಕರಣ ಮತ್ತು ಆಯಾಸ, ತಲೆನೋವಿನಂತಹ ಸಂಬಂಧಿತ ಲಕ್ಷಣಗಳನ್ನು ತಡೆಯುತ್ತೆ ಗೋಂದ್ ಕಟೀರ. ಇದು ಚರ್ಮದ ಆರೋಗ್ಯವನ್ನು ಸುಧಾರಿಸುತ್ತೆ. ಚರ್ಮದ ಸ್ಥಿತಿಸ್ಥಾಪಕತ್ವ ಮತ್ತು ಒಟ್ಟಾರೆ ನೋಟವನ್ನು ಸುಧಾರಿಸುತ್ತೆ. ಮೊಡವೆ ಮತ್ತು ಇತರ ಚರ್ಮದ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡಿಸುತ್ತೆ. ಬಿಸಿ ವಾತಾವರಣದಲ್ಲಿ ಗೋಂದ್ ಕಟೀರ ದೇಹಕ್ಕೆ ನೈಸರ್ಗಿಕ ಶೀತಕವಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಕೀಲು ಮತ್ತು ಮೂಳೆ ಆರೋಗ್ಯಕ್ಕೆ ಉತ್ತಮ. ಗೋಂದ್ ಕಟೀರ ಉರಿಯೂತ ನಿವಾರಕ ಗುಣವನ್ನು ಹೊಂದಿದ್ದು, ಕೀಲು ನೋವು, ಸಂಧಿವಾತದಿಂದ ಬಳಲ್ತಾ ಇರೋರಿಗೆ ತುಂಬಾ ಒಳ್ಳೆಯ ಪ್ರಯೋಜನ ನೀಡುತ್ತೆ. ಸಂತಾನೋತ್ಪತ್ತಿ ಆರೋಗ್ಯಕ್ಕೂ ತುಂಬಾ ವಿಶೇಷವಾದ ಫಲವನ್ನು ಕೊಡುತ್ತೆ. ಮಹಿಳೆಯರಲ್ಲಿ ಮುಟ್ಟಿನ ಚಕ್ರಗಳನ್ನು ನಿಯಂತ್ರಿಸಲು, ಮುಟ್ಟಿನ ನೋವನ್ನು ನಿವಾರಿಸಲು ಸಹಾಯ ಮಾಡುತ್ತೆ. ಗೋಂದ್ ಕಟೀರವು ಉಸಿರಾಟದ ಪ್ರದೇಶವನ್ನು ಶಮನಗೊಳಿಸಲು, ಕೆಮ್ಮು, ಶೀತ ಲಕ್ಷಣಗಳನ್ನು ನಿವಾರಿಸಲು ಸಹಾಯ ಮಾಡುತ್ತೆ. ಇದರ ಲೋಳೆಯ ಗುಣಲಕ್ಷಣಗಳು ಗಂಟಲು ಮತ್ತು ವಾಯು ಮಾರ್ಗಗಳಿಗೆ ರಕ್ಷಣಾತ್ಮಕ ಲೇಪನವನ್ನು ಒದಗಿಸುತ್ತೆ. ಕಿರಿಕಿರಿಯನ್ನು ಕಡಿಮೆ ಮಾಡುತ್ತೆ. ಇಷ್ಟೇ ಅಲ್ಲದೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ. ಅಗತ್ಯ ಪೋಷಕಾಂಶ ಮತ್ತು ಉತ್ಕರ್ಷಣ ನಿರೋಧಕಗಳಿಂದ ಸಮೃದ್ಧವಾಗಿರುವ ಗೋಂದ್ ಕಟೀರ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತೆ. ಇಷ್ಟೇ ಅಲ್ಲದೆ ಮಧುಮೇಹವನ್ನು ನಿರ್ವಹಿಸುತ್ತೆ. ಹೃದಯ ರಕ್ತನಾಳದ ಆರೋಗ್ಯವನ್ನು ಸುಧಾರಿಸುತ್ತೆ. ಕೊಲೆಸ್ಟ್ರಾಲ್ ಮಟ್ಟವನ್ನು ಕೂಡ ನಿರ್ವಹಿಸುತ್ತೆ. ಕೂದಲಿನ ಆರೋಗ್ಯಕ್ಕೆ ತುಂಬಾ ಪರಿಣಾಮಕಾರಿ. ಇದರ ಹೈಡ್ರೇಟಿಂಗ್ ಗುಣ ನೆತ್ತಿಯನ್ನು ತೇವಗೊಳಿಸಲು, ಶುಷ್ಕತೆ ಮತ್ತು ತಲೆಹೊಟ್ಟು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತೆ. ಕೂದಲು ಉದುರುವಿಕೆಯನ್ನು ಕಡಿಮೆ ಮಾಡುತ್ತೆ. ಹೀಗೆ ಗೋಂದ್ ಕಟೀರಾದ ಉಪಯೋಗಗಳು ಎಷ್ಟಿದೆಯೋ ಹಾಗೆ ಕೆಲವೊಂದು ಅಡ್ಡ ಪರಿಣಾಮಗಳು ಉಂಟು. ಕೆಲವು ವ್ಯಕ್ತಿಗಳಿಗೆ ಗೋಂದ್ ಕಟೀರ ಅಲರ್ಜಿ ಇರಬಹುದು. ಅಲರ್ಜಿಯ ಪ್ರತಿಕ್ರಿಯೆಗಳು ಚರ್ಮದಾದದ್ದು, ತುರಿಕೆ, ಊತ, ಉಸಿರಾಟದ ತೊಂದರೆ ತೀವ್ರ ಲಕ್ಷಣಗಳಾಗಿ ಕಾಣಬಹುದು. ಗೋಂದ್ ಕಟೀರ ಕೆಲವು ಔಷಧಿಗಳೊಂದಿಗೆ ಸಂವಹನ ನಡೆಸಬಹುದು. ಅಂದರೆ ಸಂಭಾವ್ಯವಾಗಿ ಅವುಗಳ ಪರಿಣಾಮಾತ್ಮಕವನ್ನು ಕಡಿಮೆ ಮಾಡುತ್ತೆ, ಪ್ರತಿಕೂಲ ಪರಿಣಾಮವನ್ನು ಉಂಟು ಮಾಡುತ್ತೆ. ಇದರ ಹೆಚ್ಚಿನ ಫೈಬರ್ ಅಂಶವು ಮೌಖಿಕ ಔಷಧಿಗಳ ಹೀರಿಕೊಳ್ಳುವಿಕೆಗೆ ಅಡ್ಡಿಪಡಿಸುತ್ತೆ. ರಕ್ತದಲ್ಲಿನ ಸಕ್ಕರೆ ಏರಿಳಿತಗೊಳಿಸುತ್ತೆ. ಗಟ್ಟಿಸುವ ಅಪಾಯ ಕೆಲವೊಂದು ಬಾರಿ. ನಿರ್ಜಲೀಕರಣದ ಅಪಾಯ ಕೆಲವೊಂದು ಜನರಿಗೆ ತಂದೊಡ್ಡಬಹುದು. ಅತಿಯಾದ ಬಳಕೆಗೆ ಸಾಧ್ಯತೆ ಕಡಿಮೆ. ಖನಿಜ ಹೀರಿಕೊಳ್ಳುವಿಕೆ ಮೇಲೆ ಪರಿಣಾಮವೂ ಹೆಚ್ಚು. ಇನ್ನು ಮಹಿಳೆಯರಿಗೆ ಗೋಂದ್ ಕಟೀರ ಅತ್ಯಂತ ಪ್ರಯೋಜನಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಮುಟ್ಟಿನ ಸೆಳೆತವನ್ನು ನಿವಾರಿಸುತ್ತೆ. ಹಾರ್ಮೋನ್ ಸಮತೋಲನವನ್ನು ಗೊಳಿಸುತ್ತೆ. ಪ್ರತಿ ತಿಂಗಳು ಮುಟ್ಟಿನ ತಿಂಗಳಲ್ಲಿ ಈ ಗೋಂದ್ ಕಟೀರವನ್ನು ಸೇವಿಸುವುದರಿಂದ ಮುಟ್ಟಿನ ನೋವನ್ನು ನಿವಾರಿಸಿಕೊಳ್ಳಬಹುದು. ಗೋಂದ್ ಕಟೀರಾದ ನೈಸರ್ಗಿಕ ಹೈಡ್ರೇಟಿಂಗ್ ಗುಣಲಕ್ಷಣಗಳು ಅತ್ಯುತ್ತಮ ಆರೈಕೆಯಾಗಿ ಕೂದಲಿಗೆ ಶುಷ್ಕತೆಯನ್ನು ಕಡಿಮೆ ಮಾಡುತ್ತೆ. ಬಲವಾದ ಹೊಳೆಯುವ ಕೂದಲನ್ನು ನಮ್ಮದಾಗಿಸುತ್ತೆ.
ಬೇಸಿಗೆಯಲ್ಲಿ ಗೋಂದ್ ಕಟೀರ ಉತ್ತಮವಾಗಿ ಮನುಷ್ಯನ ಆರೋಗ್ಯದಲ್ಲಿ ಪರಿಣಾಮವನ್ನು ಬೀರುತ್ತೆ. ಯಾವುದೇ ರೀತಿಯ ಜ್ಯೂಸ್ಗಳಲ್ಲಿ ಈ ಗೋಂದ್ ಕಟೀರವನ್ನು ಸೇರಿಸಿ ಬಳಸಬಹುದು. ಇದರಿಂದ ದೇಹದ ಉಷ್ಣ ಕಡಿಮೆಯಾಗಿ ದೇಹ ತಂಪಾಗುತ್ತದೆ. ಗೋಂದ್ ಕಟೀರವನ್ನು ಹೇಗೆ ಬಳಸುವುದು ಅಂತ ಗೊಂದಲವಿರಬಹುದು. ಗೋಂದ್ ಕಟೀರಾದ 2 3 ತುಣುಕುಗಳನ್ನು, ಅಂದರೆ 3 ಹರಳುಗಳನ್ನು ನೀರಿನಲ್ಲಿ ಬೆರೆಸಬೇಕು. ಇದು ಜಲಿಯ ರೂಪದಲ್ಲಿ ಪರಿವರ್ತನೆಯಾಗುತ್ತೆ. ರಾತ್ರಿ ನೆನೆಸಿದರೆ ಬೆಳಗ್ಗೆ ಇದನ್ನು ನಾವು ಬಳಸಬಹುದು. ಸ್ವಲ್ಪ ಪ್ರಮಾಣದ ಗೋಂದ್ ಕಟೀರ ಹರಳುಗಳನ್ನು ನೀರು ಅಥವಾ ಹಾಲಿನಲ್ಲಿ ರಾತ್ರಿ ಇಡೀ ಅಥವಾ ಹಲವಾರು ಗಂಟೆಗಳ, ಕಡಿಮೆ ಎಂದರೂ 4 ರಿಂದ 5 ಗಂಟೆಗಳವರೆಗೂ ನೆನೆಸಬೇಕು. ಆಗ ಅದು ಜಿಲೆಟಿನಸ್ ಆಗುವವರೆಗೂ ಬಿಡಬೇಕು. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ಮಿಶ್ರಣವನ್ನು ಕುಡಿಯಬಹುದು. ರಿಫ್ರೆಶ್ ಪಾನೀಯವಾಗಿ ಕುಡಿಯಬಹುದು ಅಥವಾ ಯಾವುದೇ ರೀತಿಯ ಜ್ಯೂಸ್ನಲ್ಲಿ ಬಳಸಬಹುದು. ಹಣ್ಣಿನ ರಸಗಳು, ನಿಂಬೆ ಪಾನಕ, ಸ್ಮೂತಿಗಳು, ಯಾವುದೇ ರೀತಿಯ ಪೌಷ್ಟಿಕಾಂಶ ಬರುವಂತಹ, ಸತ್ವವಿರುವಂತಹ ರಸಗಳ ಜೊತೆ ಸೇರಿಸಬಹುದು. ಸಿಹಿ ತಿಂಡಿಗಳಲ್ಲಿ ಫುಡ್ಡಿಂಗ್ ಮಾಡಲು ಐಸ್ ಕ್ರೀಮ್, ಜೆಲ್ಲಿಗಳಂತಹ ಸಿಹಿ ತಿಂಡಿಗಳಲ್ಲಿ ಹೈಡ್ರೀಕರಿಸಿದ ಗೋಂದ್ ಕಟೀರವನ್ನು ಸೇರಿಸ್ತಾರೆ. ಫೇಸ್ ಮಾಸ್ಕ್ ಚರ್ಮಕ್ಕೆ ಶಮನ ನೀಡುತ್ತೆ. ಹೇರ್ ಮಾಸ್ಕ್ ಕೂದಲಿನ ಆರೈಕೆಯನ್ನು ಉತ್ತೇಜನ ನೀಡುತ್ತೆ. ದಿನಕ್ಕೆ 1 ರಿಂದ 2 ಟೀ ಚಮಚ ಮಾತ್ರ ಸೇವಿಸಬೇಕು. ಗೋಂದ್ ಕಟೀರ ಟಾಂಗಾ ಕದ್ಗಮ್ ಎಂದು ಕೂಡ ಕರೀತಾರೆ. ನಿಮ್ಮ ಆಹಾರ ಕ್ರಮದಲ್ಲಿ ಗೋಂದ್ ಕಟೀರವನ್ನು ಸೇರಿಸುವಾಗ ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭಿಸಿ, ಅಗತ್ಯವಿದ್ದರೆ ಹೆಚ್ಚಿಸುವುದು ಅತ್ಯಗತ್ಯ. ಹರಳುಗಳು ಅಥವಾ ಪುಡಿಯ ರೂಪದಲ್ಲಿ ಈ ಗೋಂದ್ ಕಟೀರ ಸಿಗುತ್ತೆ. ವಿಶೇಷವಾಗಿ ಆರೋಗ್ಯ ಪರಿಸ್ಥಿತಿಗಳು ಅಥವಾ ಅದರ ಬಗ್ಗೆ ಬಳಕೆಯ ಬಗ್ಗೆ ಕಾಳಜಿಯನ್ನು ಹೊಂದಿರಬೇಕು. ಹಾಗೂ ವೃತ್ತಿಪರರೊಂದಿಗೆ ಸಮಾಲೋಚಿಸಿ ಎಷ್ಟು ತೆಗೆದುಕೊಳ್ಳಬೇಕು, ಯಾವಾಗ ತೆಗೆದುಕೊಳ್ಳಬೇಕು, ನಿಮ್ಮ ದೇಹಕ್ಕೆ ಎಷ್ಟು ಅಗತ್ಯವಿದೆ ಎಂದು ಚರ್ಚಿಸಿ ಆನಂತರ ತೆಗೆದುಕೊಳ್ಳಬೇಕಾಗುತ್ತೆ. ಇದು ಗೋಂದ್ ಕಟೀರಾದ ಪರಿಣಾಮಗಳು, ಪ್ರಯೋಜನಗಳು ಹಾಗೂ ಗುಣಲಕ್ಷಣಗಳು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಒತ್ತಿ. ಧನ್ಯವಾದಗಳು.